ಫ್ರೆಂಡ್ಸ ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ಸಂಡೇ ಅದ ರೀ. ಒಟ್ಟ ಬೆಳಗ್ಗಿಂದು ವ್ಲಾಗ್ ಸ್ಟಾರ್ಟ್ ಮಾಡಿರಿ. ಆದರೆ ಸಂಡೇ ದಿನ ವೀಡಿಯೋನೇ ಹಾಕಿಲ್ಲ ರೀ. ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತಿನ ದಿನ ವೀಡಿಯೋ ಗ್ಯಾಪ್ ಆಯಿತು. ನಾವು ವೀಡಿಯೋ ಹಾಕಿಲ್ಲ ಇವತ್ತು. ಮತ್ತು ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡಮ್ಮ ರೀ. ಸಂಡೇ ದಿನ ವೀಡಿಯೋ ಹಾಕಿಲ್ಲ, ಸಂಡೇ ದಿನ ವ್ಲಾಗ್ ಮಾಡಾಕತ್ತೀನಿ ರೀ. ಇದು ಸೋಮವಾರ ಬರ್ತದೆ ವ್ಲಾಗ್. ಇವತ್ತು ಐತಾರದ ರೀ. ಕೆಲ್ಸಿಗೆ ಹೋಗಿಲ್ಲ ನಂಗೆ ಆರಾಮಿಲ್ಲ. ವಿರಾಜನ ಆರಾಮಿದ್ದಿಲ್ಲ, ದವಾಖಾನೆ ತೋರಿಸ್ಕೊಂಡು ಬಂದ. ನನಗೆ ಆರಾಮ ತಪ್ಪಿತ್ತು, ದವಾಖಾನೆ ತೋರಿಸ್ಕೊಂಡು. ಹಾಗಾಗಿ ಇವತ್ತು ನಿನ್ನೆನ ಕೆಲ್ಸ ಹೋಗಿಲ್ಲ ರೀ. ಇವತ್ತಿನ ಕೆಲ್ಸಿಗೆ ಹೋಗಿಲ್ಲ. ಇವಾಗ ಇಟ್ಟು ಮಂಜರ ಹರಡಾಗಿತ್ತು ರೀ. ಉಂಡು ತಿಂದು ಮುಕ್ಕೋಬೇಕಂತಂದಿದ್ದೇನೆ. ಊಟ ಮಾಡಿಲ್ಲ ರೀ. ಟೈಮ್ ಏನು 11 ಆಗಿದ್ರಿ. ಊಟ ಚಾ ಅಂತ ಕುಡಿಯೋದೇ ಬಿಟ್ಟಿನಿ ರೀ. ಊಟ ಮಾಡಿಲ್ಲ ರೀ ಫ್ರೆಂಡ್ಸ್. ಕೆಲಸ ಅದು ಮಾಡ್ಕೊ ಊಟ ಆಯ್ತು. ಐತರಿತ್ತು ಲೇಟ್ ಮಾಡಿ ಎದ್ದಿದ. ನೀ ಮೈ ತೋರಿಸ್ಕೊಬೇಡ, ಮೈ ಅಂತ ತೋರಿಸ್ಕೊಳತ್ತ ನೋಡ್ರಿ. ಊಟ ಅದು ಮಾಡೋ ಅಡುಗೆದು ಮಾಡಿ ಉಣ್ಬೇಕಂತ ಅನ್ನೋದಿತ್ತು ರೀ ಫ್ರೆಂಡ್ಸ. ಈಗ ನೀರು ಬಂದವ್ರಿ. ಅದಕ್ಕೆ ಇದು ಎಷ್ಟು ದಿನ ಆಯ್ತು ರೀ, ಭಾಳ ದಿನ ಆಯ್ತು. ನಾ ಇದು ಬೇರೆ ತೊಳಿಲಾರ್ದು. ಈರೇಶ್ ಬಂದಾಗ ಮನೆ ಹೋಗಿ ಮತ್ತು 1 ತಿಂಗಳು ಅಲ್ಲಕ್ಕೆ ಬತ್ರಿ. ಅವ ಬಂದಾಗ ತೊಳೆದಿದ್ದು. ಈ ಬೇರೆಲಾಗಲಿ ಅವನೇ ಬಂದಾಗೆ ತೊಳೆದಿದ್ದನು. ಅದ್ರ ಮ್ಯಾಗ ಒಟ್ಟ ತೊಳೆದಿದ್ದಿಲ್ಲ ರೀ. ನಾವು ಮನೆ ಸಲ ನೀರು ಬಂದಾಗ ತುಂಬಿಲ್ಲ ರೀ. ಇದನ್ನು ಬೇರೆಲ್ ತುಂಬಿಲ್ಲ, ಅದನ್ನು ತುಂಬಿಲ್ಲ. ಯಾಕೆ ಬೇರೆಲ್ ತೊಳಿಬೇಕಂತ ಹೇಳಿ ಈಗ ನನಗೆ ಬಂದದ್ರಿ. ಅವು ಬಂದ ನಡೆದ ನಾವು ಒಂದಿನ ಬೇರೆಲ್ ತೊಳೆದಿದ್ರೆ ಅವನೇ ತೊಳಿತಿದ್ದ. ಹೈರಾಣ ತಳಮು ಅಂತ ಹೇಳಿ ಒಟ್ಟು ಕೆಲಸ ಹಚ್ತಿದ್ದಿಲ್ಲ. ಬೇರೆಲ್ಲ ಅವನೇ ತೊಳಿತಿದ್ರಿ. ಈ ರೇಂಜಿಗೆ ಹೊಲಸಾಗ್ಯದ್ರಿ ಈಗ. ಅದಕ್ಕೆ ಈಗ ನಾ ತೊಳಿಬೇಕ್ರಿ ಬೇರೆಲ್ಲ. ನೀ ಅಯ್ಯಯ್ಯ ಮೊನ್ನೆ ಊರಿಗೆ ಬಂದಾಗ ನೀರೆಲ್ಲ ಬಂದು ತುಂಬಿದ್ದು ಎಲ್ಲ ಮಾಡಿದ್ದೀರಿ. ನಾ ಮತ್ತೆ ಇಕ್ಕಿ ತೊಳ್ಕೊತ್ ಕುಂದಿರ್ತಾಳೆ. ಬಾ ನಾ ಹೋಗೋಣ, ನಮ್ಮ ಮಗು ಹೈರಾಣ ಅಂತಂತೇಳಿ ಇದೊಂದು ಬ್ಯಾರಲ್ ಫುಲ್ ಖಾಲಿ ಮಾಡಿ ಅದೊಂದು ಬ್ಯಾರಲ್ ತೊಳೆದು ತುಂಬ ಹೋಗ್ಯಾನ್ರವ. ಈಗ ಮತ್ತೆ ಕಾಣಾಗ್ಯದ. ಈಗ ನಾ ತೊಳಿಬೇಕ್ರಿ. ಇಲ್ಲೆಲ್ಲ ಭಾಳ ದಿನ ಆಗೈತೆ ರೀ. ಇಲ್ಲ ತೆಗಿಲಾರ್ದು. ಆದರೂ ಕೈ ಒಂದು ಸ್ವಲ್ಪ ಬೆನ್ನಿ ಅದ. ಹುಳ ಅಲ್ಲಕತ್ತಾವಲ್ರಿ, ಸುಮ್ಮನೆ ಜಡ ಬರ್ತದ. ಅದಕ್ಕೆ ತೊಳಿತೀನಿ. ಇದಕ್ಕೆ ಮೊದಲು ತೊಳಿತೀನಿ ಅಂತೂ ಕಂಡಂಗೆ ಆಗ್ಯದ್ರಿ. ಕಾಲಾಗಂತೂ ಉಸಿರೇ ಇಲ್ಲ. ಈಗ ಅಡುಗೆ ಮಾಡ್ಕೊಂಡು ಉಣತಾನೆ ಲೇಟ್ ಆಗ್ತದೆ. ಅದೆಲ್ಲೆಲ್ಲ ಮಾಡ್ಕೊಂಡ್ರಿ ಮೊದಲು ಬೇರೆ ತೊಳಿತೀನಿ. ಮಾತಾಡುವ ಕೈ ಒಳಗೆ ಬಂದು ಒಳಗೆ ಅಣ್ಣ ತೋರಿಸ್ತೀನಿ ಸರಿ. ಅಂಕಲ್ ಹಿಡಿದ್ರಿ 2 ದಿನ ಬರೀ. ಇದು ಕಟ್ಟಾಗ್ಲಿಕತ್ತ. ನಾನ್ ಮಾಡ್ಲಿ ಮತ್ತೆ ಬರಲಾಗ್ಯದ್ರಿ. ಬಲಗೆಯಲ್ಲಿ ತೊಳಿಲಿಕ್ಕೆ ಹಿಂಗೆ ತೊಳಿಲಿಕ್ಕೆ ಕಂಡಂಗೆ ಬೇಡಾಗತ್ತಾವ. ತೊಳಿಲಿ ಈ ಬಡಗೈಲೆ ತೊಳಿಗತ್ತೀನಿ ಈಗ. ಈ ಕೈಲೇ ಬರ್ಲಾಗ್ಯದ. ಮಕ್ಕಳು ಗೊತ್ತವ ಹಿಡ್ಕೊಂಡು ನೋಡ್ರಿ ಫ್ರೆಂಡ್ಸ್, ನೀರು ಬಂದವನಿ. ಇರೋಣ ಹುತ್ಯ ನೋಡು. ನಿಮ್ಮ ಮಗು ಎಷ್ಟು ಹೈರಾಣ ಆಗ್ಲಾಗತ್ತ. ಇಲ್ಲಿ ಕೈ ಬ್ಯಾನ್ ಆಗತ್ತದ ಪಾಪ. ಅವನಿಗೆ ಅದು ನೋಡಿ ಮನ್ಸಿಗೆ ಬೇಜಾರಾಗ್ತದ್ರಿ. ಎಷ್ಟು ಹೈರಾಣ ಆಗ್ಲತ್ತಳತ್ತೀನಿ. ಈಗ ಅಲ್ಲಿ ಬಿಟ್ಟು ಬರಪ್ಲೆ ಇಲ್ರಿ. ಆ ಕೆಲಸ ಅದಲ್ರಿ, ಹಂಗಾಗಿ ಬಿಟ್ಟು ಬರಪ್ಲೆ ಇಲ್ರಿ. ಏನು ನೋಡಿ ತೊಳೆಯೋದು ಆಗಲ್ಲ. ಇದ್ರಲ್ಲೇ ಬ್ರಷ್ಗೆ ಬರ್ಲಾಗ್ಯದ್ರಿ. ಕೈ ಬ್ಯಾನ್ ಆಗ್ತದ. ಎತ್ತ ಆಗ್ತದ ಅದು ತೊಳಿತೀನಿ ನಾನು. ಎಲ್ಲ ಹಾಗೆ ಒಟ್ಟು ಕರ್ರ ಗಡಿ ಆಗ್ಯಾವ. ಅವ ಎತ್ತರಲ್ಲರಿ ಕೈ ಹಾಕಿ ತೊಳಿಲಿಕ್ಕೆ ನಿಲ್ಲಿಸ್ತದ. ಇರ್ತದ. ಬಾಗಿಲಿಗೆ ಹೋಗಲ್ರಿ. ಒಳಗೆ ಕಳ್ಸಕ್ಕೆ ತಿಕ್ಕಬೇಕು. ಒಳಗೆ ಕೈ ಹೋಗಲಾಗ್ಯದ. ಟ್ರೈ ಮಾಡಮ್ ಇನ್ನೊಂದ್ಸಲ. ಚಂದ ತೋರಿಸೋ ನನಗೆ. ಅರ್ಧಂಬರ್ಧ ತೋರಿಸ್ಬೇಡ ಫ್ರೆಂಡ್ಸ್. ಬ್ಯಾರಲ್ ಅಂತ ಇಟ್ಟು ತೊಳೆದೀನಿ ರೀ. ನನಗಂತೂ ಬರಲಿಲ್ಲ ಚಂದ ತೊಳಿಲಿಕ್ಕೆ. ಅರ್ಧ ಕೈ ಬ್ಯಾನಲಕತ್ತಿತ್ತು. ಅಟ್ಟೆ ತೊಳೆದೀನಿ. ಯಾಕೆ ಹುಳ ಆಗಿವಲ್ರಿ, ಹಂಗೆ ಆಗ್ತತ್ರಿ. ಅಟ್ಟೆ ತೊಳೆದೀನಿ. ಸೊಳ ತೊಳೆದ್ಬಿಟ್ಟಿನಿ. ಈಗ ಇದೆಲ್ಲ ಎಣ್ಣೆ ಹಚ್ಚೀನಿ ರೀ. ನಾ ಮೈ ತೊಗೊಂಡಿಲ್ಲಕ್ಕಿ. ಅದಕ್ಕೆ ಏನು ತಳ್ತೆಲೆ ಎಣ್ಣೆ ಹಚ್ಚೀನಿ. 3-4 ಮೈ ತೊಗೋತಾಳೆ ಈಗ. ಏನು ಏನು ಜರ ಆಯ್ಯಲ್ಲ. ಹಂಗೆ ಯಾಕೆ ಮಾಡ್ತಿ? 2 ಸಲ ಮಾಡ್ಲಿ ಹುಡುಗ ಬರ್ತಾವೆ. ಎಟ್ಟತ್ತ ಟೈಮ್ ಮತ್ತೆ ಐತಿನ. ದಮ್ ಬರ್ತೀನಿ. ದಮ್ಮು
ಬಟ್ಟಿನೂ ಒಗ್ದರಿ ಭಾಂಡೆ ಕುತ್ತಿರ ಭಾಂಡೆನೂ ತಿಕ್ಕಿನಿ. ಇನ್ನೇನು ಕುಡಿಯೋ ನೀರು ತೊಳೆಯವ, ಕುಡಿಯೋ ನೀರು ಹಂಡ್ಯಾಗಿಂದ ತೊಳ್ಕೊಂಡು. ಯಾಕೆ ಜಗಳ ಆಡ್ತಿರೋ? ಸಾಕಾಗಿ ನಿಂತಲ್ಲ ಅವ್ರಿ. ಯಾನು ಬಟ್ಟೆ ಇಲ್ಲೇ ಒಣಾಕ್ಲಿಕ್ಕತ್ತೀನಿ ರೀ. ಯಾಕಂತಂದ್ರೆ ಇಲ್ಲಿ ಮಳೆಗೊಂದು ಮ್ಯಾಗ ಮಾಡ್ತಾನೆ ಅದನ್ನು ಬಿಚ್ಚಿ ನೋಡ್ರಿ ಒಣಾಕಿ. ಅಲ್ಲಿ ಮ್ಯಾಗ ಹಾಕ್ಬೇಕಂದ್ರೆ ಮ್ಯಾಗ ಹೋಗೋದಾಗಲ್ರಿ. ಅಲ್ಲಿ ಹಾಕ್ಬೇಕಂದ್ರೆ ಮಳೆ ಬರ್ತದ, ಗಾಳಿ ಬರ್ತದೆ. ಜರ ಬಿಸಿಲು ಹತ್ತದ, ಈ ಕಡೆ ಜರ ಬಿಸಿಲು ಹಾಕ್ತೀನಿ ಒಣಗ್ತದೆ. ಇದೇ ಹಾಕಿದ್ರೆ ಅದನ್ನು ತಳದು ಮ್ಯಾಗ ಹೋಗಿ ಹಾಕೋದೇ ಆಗಲ್ರಿ. ಯಾಕೆ ಜಗಳ ಆಡ್ತಾರ ಮನ್ಯಾಗ ಗೊತ್ತಿಲ್ಲ. ಕತ್ತಲು ಹೊಂಟದ ಫ್ರೆಂಡ್ಸ್. ಈ ಕಡೆ ಇದು ಬ್ಯಾರಲ್ ತೊಳಿಲಿಲ್ರಿ ನಾ, ಆಗಲ್ರಪ್ಪ. ಅದು ಒಂದೇ ಬ್ಯಾರಲ್ ತೊಳೆಯೋದಾಗೆ ರಗಡ ಐತೆ. ನಂಗೆ ತ್ರಾಸ ಅಲ್ಲಕತ್ತಿತ್ತು, ಬ್ಯಾಡ ಅಂತ ಹೇಳಕ್ಕೆ. ಈ ಬ್ಯಾರಲ್ ಅಂದ್ರೂ ಫೋನ್ ಹಚ್ಚಿ ಬೈದೇನ್ರಿ ಈರೇಶ, ನೀ ಏನು ತೊಳಿಬೇಡ, ನಾ ಬರತ್ತಾನೆ ಯಾಕೆ ತೊಳಿಲಿಕ್ಕೆ ಹೋಗಿದ್ದೆ, ಅದು ಸಣ್ಣ ತೊಳೆದು ಇರ್ಲಕ್ಕ, ನಾ ಊರಿಗೆ ಬರ್ನ ತೊಳಿತೀನಿ, ಏನು ತೊಳಿಬೇಡ ಅಂತಂದನು. ಅದಕ್ಕಾಗಿ ಇದೊಂದು ಬ್ಯಾರಲ್ ಒಂದು ಹುಳ ನೋಡ್ರಿ ಒಳಗೆ ತುಂಬಾಡ್ದೆ ಅಂದ್ರೆ ಅದ್ರ ಸುಮ್ಮಿರ್ಲಿಕ್ಕೆ ತುಂಬೇಕಂತ ತುಂಬ್ಲಿಕ್ಕತ್ತೀನಿ. ನೀ ಏನು ತೊಳಿಲಿಕ್ಕೆ ಹೋಗ್ಬೇಡ ಅಂತಂದ. ಅದೊಂದು ಬ್ಯಾರಲ್ ತುಂಬೋದು ಇದಿರ್ತದ ರೀ. ಹಾಗೇನು ಕೆಲಸ ಏನಿ. ಬಟ್ಟೆಗಳು ಅಲ್ಲಿ ತಂದು ಇಲ್ಲಿ ಒಣಾಕಿನ, ಮಳೆ ಹೊಂಟಿತ್ತು ಅಲ್ಲಿ ತಂದು ಇಲ್ಲಿ ಒಣಾಕಿನಿ. ಸಣ್ಣ ಆರ್ಬೇಕು ನೋಡ್ರಿ ಬಟ್ಟೆನ. ಎಲ್ಲ ಗಾಳಿ ಅಂತ ಈ ರೇಂಜಿಗೆ ಬಿಟ್ಟದ. ನೈಟಿ ಚೇಂಜ್ ಮಾಡೀನಿ ರೀ, ಯಾಕಂದ್ರೆ ನಂಗೆ ಅದು ನೈಟಿ ಫುಲ್ ಹಸಿ ಆಗಿತ್ತು ಕೆಲಸ ಮಾಡಿ. ಅದಕ್ಕೆ ಕಳೆದು ಇದು ಹಾಕ್ಕೊಂಡೆ ರೀ. ಥಂಡಿ ಬಿಡ್ಲಕ್ಕತ್ತಿತ್ತು. ಅದನ್ನು ಯಾವಾಗ ನಾ ಬ್ಯಾಸಿಗ್ಯಾಗ ಹ್ಯಾಂಗ ಮಾಡ್ತೀನಂದ್ರೆ ಫುಲ್ ಕೆಲಸ ಮಾಡ ಪೂರಾ ಮೈಯೆಲ್ಲ ತೊಯ್ಸ್ಕೊತೀನಿ ರೀ. ದಗಿ ಅಂತೇಳಿ ಮೈ ಎಲ್ಲ ತೊಯ್ಸ್ಕೊಂಡ್ಬಿಡ್ತೀನಿ. ಈ ಥಂಡಿದಿಂದಾಗ ಜರ ಎಂಡ ತೊಯ್ತು ಅಂದ್ರೆ ಥಂಡಗೆ ಅನ್ನಿಸ್ತದೆ ರೀ. ಅದಕ್ಕೆ ಎಲ್ಲ ನೈಟಿ ಕಳೆದ ಇದು ನೈಟಿ ಹಾಕ್ಕೊಂಡ ಪರ್ಸಿ ಒರ್ಸದಾರ ಇಟ್ಟೆ. ಹಾಗೆ ಕೆಲಸ ಬರೀ ಪರ್ಸಿ ಒರ್ಸೋದು ಹಾಕ್ಯದ. ಈಗೇನು ವರ್ಷಲ್ಲ ಹೊಸೋಗ ಟೈಮ್ ಏನಿಲ್ಲ ಅಂದ್ರೆ 2 ಆಗ್ಯದ ರೀ ಫ್ರೆಂಡ್ಸ್. ನಂಗೆ 2 ಆಗ್ಯದ. ಈಗ ಅಡುಗೆ ಮಾಡಕತ್ತೀನಿ. ಈ ಕಡೆ ಪಾಳೆ ಹೊಡೆದನ್ನ ಇಟ್ಟೀನಿ ರೀ. ಕುಕ್ಕರ್ನ ಮಾಡ್ಬೇಕಂದ್ರೆ ಯಾಕೋ ಒಲ್ಲ ಅನ್ನಿಸ್ತು. ಬೊಗಣೆಗೆ ಮಾಡ್ಬೇಕಂತ ಬೊಗಣೆ ಮಾಡಕತ್ತೀನಿ ರೀ. ಕುದಿಯೋಣ ಊಟ ಮಾಡ್ಬೇಕು. ಹುಸು ಆಗ್ಯದ, ಮುಂಜಾಡ್ದು ಉಂಡಿಲ್ಲ. 2 ಆಗ್ಯದ ರೀ ಟೈಮ್. ಹೊಸು ಆಗ್ಯದ. ಈಗ ಮೊನ್ನೆ ಸಂತಿದಿಂದ ರವೆ ತೊಗೊಂಬಂದಿದ್ದೇವಲ್ರಿ, ಇಡ್ಲಿ ಮಾಡ್ಬೇಕಂತೇಳಿ ಅಂದ. ಅದಕ್ಕಾಗಿ ನೆನೆ ಇಟ್ಟೀನಿ ರೀ. ಇದು ಏನಂದ್ರೆ ಫ್ರೆಂಡ್ಸ, ನಿಮ್ಗೆ ಆಗಲೇ ವೀಡಿಯೋ ಮಾಡಬೇಕಿತ್ತು ಆ್ಯಕ್ಚುಲಿ. ನೋಡಿದ್ರೆ ನಮ್ಮ ಮನೆಯರೇ ರವೆ ತಂದೀನಿ ರೀ. ನನಗೆ ಏನು ಅರ್ಥ ಆಗಿಲ್ಲ ರೀ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿರಿ. ಮೊನ್ನೆ ತಂದೀನಿ ರೀ ನಾ ರವೆ. 2 ದಿನ ಇದು ರವೆ ತಂದು 2 ದಿನ ಆಯಿತು. ಹುಳ ಈ ರೇಂಜಿಗೆ ಆಗ್ಯಾವ್ರಿ. ಆಲ್ರೆಡಿ ವೀಡಿಯೋ ಮೊನ್ನೆ ಮೊನ್ನೆ ಹಾಕೀನಿ ರೀ. ಸಂತಿ ಮಾಡಿದ್ದು ಹುಳ ಈ ರೇಂಜಿಗೆ ಆಗ್ಯಾವ್ರಿ. ಏನದು ಅವ್ರ ದುಕಾನ್ದಾಗ ಇರತ್ತಾನ ಆತಾವಿಲ್ಲ ಗೊತ್ತಿಲ್ಲ ರೀ. ನಮ್ಮ ಮನೆ ಬಂದು ಅದು ಏನು ಅವ್ರು ಅದ್ರಾಗಲ್ಲಿ ಏನು ರೀ ಹಾಕ್ತಾರೋ ಅದನ್ನು ಗೊತ್ತಿಲ್ಲ ರೀ. ಅವ್ರು 2 ತಿಂಗಳು 3 ತಿಂಗಳು ಇಟ್ಟು ಮಾರ್ತಿರ್ತಾರೆ ದುಕಾನ್ದವರು. ನಾನು ಆ್ಯಕ್ಚುಲಿ ನೋಡ್ಬೇಕಿತ್ತು ಅಲ್ಲೇ, ಬಟ್ ನಂಗೆ ಅದು ಗೊತ್ತಿಲ್ಲ ರೀ. ಇಲ್ಲೆಲ್ಲ ಹುಳ ಇದ್ದೀವಿ ಇರ್ತಾವ್ರಿ. ಇಲ್ಲೆಲ್ಲ ನಾವು ತರ್ತೀನಲ್ರಿ, ಹುಳ ಇರ್ತಾವೆ. ಹಾಗಾಗಿ ಹೋಲ್ಸೇಲ್ ದುಕಾನಾಗೆ ರವೆ ತೊಗೊಂಡಿದ್ರಿ. ಅಲ್ಲಿ ನಾವು ಚಂದ ಇರ್ತಾವೆ ಅಂತೇಳಿ ಒಟ್ಟ ತೊಗೊಂಡಿಲ್ಲ ರೀ. ಒಂದು ಅರ್ಥ ಆಗಿಲ್ಲ ನಂಗೇನು ಅಲ್ಲೇ ಹುಳ ಇದ್ದು ಏನು ಇಲ್ಲಿ ಬಂದು ಬೆಳಕು ಹುಳ ಅದು ಗೊತ್ತಿಲ್ಲ ರೀ. 2 ದಿನ ಆಯ್ತು ತಂದು. ನಾವು ಹುರಿದಿಡ್ಬೇಕಾದ್ರೆ ಅದಕ್ಕೆ ನಾನು ತಂದಿದ್ದೆ ಇಡ್ಲಿ ಸಂಬಂಧ ತಂದಿದ್ರಿ. ಇಡ್ಲಿ ಮತ್ತು ಅದು ಅಷ್ಟು ಮಾಡೋ ಸಂಬಂಧ ನಾ ರವೆ ತಂದಿದ್ದ. ಹಾಗಾಗಿ ಅದು ಒಟ್ಟ ಇದನ್ನೇ ಮಾಡಿಲ್ಲ ರೀ. ನಾ ಹುರಿದಿಲ್ಲ ರೀ. ಇಲ್ಲ ಉಪ್ಪು ಅಂತ ನಾವು ಹುರಿದಿಡ್ತಿದ್ದ. ನಾ ಅದಕ್ಕೆ ಹುರಿದಿಲ್ಲ. ತಂದು 2 ದಿನ ಆಯಿತು. ಇವತ್ತು ಇಡ್ಲಿ ಮಾಡ್ಕೋಬೇಕು. ಈ ರೇಂಜಿಗೆ ಹುಳ ಆಗ್ಯಾರ ನೋಡ್ಬೇಕು ರೀ. ಆ ಹುಳ ಬೆಳಿಲಿಕ್ಕೆ 2-3 ಗಂಟೆ ಅವ್ರು. ಇವು ಯಜಮಾನ್ರಿಗೆ ಅಂದ ಆಟಗನ ಫೋನ್ ಹಚ್ಚಿ ಹುಳ ಆಗ್ಯಾರ ಅಂದ ಅವ್ರು ರಿಟರ್ನ್ ಕೊಡಮ್ ತಗೋರವ ಅಂದರು. ಈಗ ಅದೆಲ್ಲೇ ಮಾಡ್ಕೊತ್ಕೊಂಡ್ರದ ಅಂತ ಹೇಳಕ್ಕೆ ಪಿಲ್ಲು ಜರ ನಾನು ಜರ ಪಿಲ್ಲು ಅರ್ಧ 5 ರೀ. ನಾನು 95 ಇದ್ರು. ಆಮೇಲೆ 2-3 ಗಂಟೆ ಒಟ್ಟು ಹುಳ ಆಗಿದ್ದೀನಿ. ಹುಳ ಸಿನಿಕೆ ಎಲ್ಲ ಚಂದ 5-6-7 ಸಲ ತೊಳೆದಿನಿ. ಒಟ್ಟು ಎಲ್ಲ ತೊಳೆದು ನೆನೆ ಹಾಕಿನಿ. ಈಗ ಚೆಲ್ಲದ್ರಿ. ಅದಕ್ಕೆ 2 ಕಿಲೋ ತಂದಿನಿ. ವಾಪಸ್ ಯಾವಾಗ ಕೊಡ್ಬೇಕು ಅವ್ರಿಗೆ ಅಂತ ಹೇಳಕ್ಕೆ ಎಲ್ಲ ಸ್ವಚ್ಛ ತೊಳೆದು ಸಿನ್ಕೆ ಏನೂ ಒಂದು ಹುಳ ಇಲ್ಲ, ಒಂದು ಏನೂ ಇದೆಲ್ಲ ಎಲ್ಲ ತೊಳೆದೀನಿ. ಈಗ ನೆನೆ ಇಟ್ಟಿನಿ, ಮೊಸರಕ್ಕೆ ಇಟ್ಟಿನಿ. ಚಂದ ಮಾಡಿ ಮಾಡಬೇಕು. ಅದು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ನಾವು ದುಕಾನಾಗೆ ಹುಳ ಆಗ್ತಾವೆ, ಏನು ನಮ್ಮ ಮನೆ ತಂದ ಮೇಲೆ ಹುಳ ಆಗ್ತಾವೆ. ನಾವು ಹೋಲ್ಸೇಲ್ ತಂದು ನೋಡಿಲ್ಲ ರೀ. ಇಲ್ಲಿ ಆದ್ರೆ ಇಲ್ಲಿ ನಾರ್ಮಲ್ ದುಕಾನಾಗ ಏನಾದ್ರೆ ರವೆ ತಂದಲ್ರಿ, ಮೊದಲು ಚೆಕ್ ಮಾಡಿ ರವೆ ತರ್ತೀನಿ ನಾನು, ನೋಡಿ ಹುಳ ಇರ್ತಾವೆ ಅಂತೇಳಿ. ಅಲ್ಲಿ ಹಂಗೂ ಕೊಡ್ತಾರೆ. ನಾ ತೊಟ್ಟದು ಚೆಕ್ಕೆ ಮಾಡಿರಿ, ತಂದಿಲ್ಲ ನೋಡಿಲಿ. ತಂದಿನಾನು ಹಂಚಿಲ್ಲ ರೀ. ಡಬ್ಬದಾಗ ಹಾಕಿಟ್ಟು ಹಂಗೆ ಹಂಚಿಲ್ಲ. 2 ದಿನದಾಗ ಈಗ ಹುಳ ಭಾಳ ಆಗ್ಯವ ರೀ. 5 ಒಟ್ಟು ಕೂತು ಇವ್ರು ಹ್ಯಾಂಗೆ ನಡ್ಸ್ಯಾರ ನೋಡಿ ನಾಟಕ. ಟಿ ವಿ ನೋಡ್ತಾರತ್ರಿ. ಇಲ್ಲೇ ಕೂತಾಯಿದ್ದೀನಿ ಹೋಗಿ ಆಲ್ರೆಡಿ ಹುಳ ಹೋಗ್ಯಾವ. ಇಲ್ಲಿದು ಇಲ್ಲೇ ಕೂತಾಯಿದ್ದೀನಿ ನೋಡ್ರಿ. ಒಟ್ಟು ಹುಳ ಇಲ್ಲೇ ಹೋಗ್ಯಾವ. ಯಾಕ್ರಿ ಸೀರ್ಬೇಡ್ರಿ. ಬರ್ಸಿ ವರ್ಷಾದ್ರೆ ಮೊದಲು ಊಟ ಮಾಡಿ ಅಡ್ಡ ಹಾಕ್ತೀನಿ ರೀ. ನಾ ಬೆನ್ನ ಟಂಕ ಹಿಡ್ದದ್ರಿ ನಂದು. ಬ್ಯಾರಲ್ ತೊಳೆದು ಕೆಲಸ ಮಾಡಿ ಒಂದು ಸ್ವಲ್ಪ ಹಿಡ್ದದ. ಹಂಗೆ ಮಲ್ಕೋಬೇಕಂದ್ರೆ ಒಂದು ಸ್ವಲ್ಪ ಹೊಸು ಅಲ್ಲಕತ್ತಾರ. ನನಗೆ ಹೊಸ ಹೋಗ್ಯದ. ಊಟ ಮಾಡಿ ಒತ್ತಾಟಿ ಅಡ್ಡ ಆಗ್ಬೇಕಂತೇಳಿ ಅಂದರಿ. ಈಗ ಏನು ಮಾಡ್ಬೇಕ್ರಿ, ಇಡ್ಲಿ ಸಂಜೆಗಂತೂ ಇಡ್ಲಿ ಮಾಡ್ತೀನಿ.
ಅದಕ್ಕೆ ಈಗ ಅಂತಪ್ಪ ಏನು ಮಾಡ್ಬೇಕು ಅಂತ ಹೇಳಿ ಪಾನಿವಾಡದನ್ನ ಮಾಡ್ಬೇಕು ಅದು ಒಂದು ನಮಗೆ ಏನಿದೆ ಪಾನಿವಾಡದನ್ನ ಮಾಡ್ಬೇಕಂತ ಹೇಳಿ ಅದೇ ಇಟ್ಟೀನಿ ಊಟ ಮಾಡ್ತೀನಿ ನನಗೆ ಇಲ್ಲಿ ನೋಡ್ರಿ ಹೀಟಿ ಇವಾಗ ಹೆಂಗೆ ಹೀಟಿ ಗರ್ಮಿ ಬರ್ರಿ ಫ್ರೆಂಡ್ಸ್ ಪಾನಿವಾಡದನ್ನ ಆಯಿತು ಊಟ ಮಾಡಮಂತ ಮೊಸರ ಅದ್ರಾಗ ಒಂದು ಸ್ವಲ್ಪ ಮೊಸರು ಉಳ್ದಿತ್ತು ಅಲ್ಲಿ ಇಡ್ಲಿ ಮಾಡೋ ಸಂಬಂಧ ತಂದಿದ್ನಲ್ಲ ಅದೇ ಉಳ್ಳೋಕತ್ತಾರ ದಮ್ಮು ಸಪ್ಪು ಮಾಡೀನಿ ನಾನು ಹಿಡಿ ಊರು ಇಡ್ಲಿ ಸಂಬಂಧ ತಿಂದು ನೋಡ ಅನ್ನ ಉಣ್ಣು ನೋಡಿ ಹಂಗೆ ಊಟ ಮಾಡ ಇದು ಬಾರ ಉಣಾಗತ್ತಿ ಬಾ ಚೆನ್ನಾಗಲ್ಲ ಅಂಕ ಬಾ ಗುಳಿ ತೊಗೊಂಡಿದಿ ಬಾ ಉಣಾಕ್ತಿ ಉರಿ ಕಮ್ಮಾಗ್ಯಾವ ಉರಿ ತೊಡ್ಯಾವ ಬರ್ರಿ ಊಟ ಮಾಡ ನಾನು ಒಂದು ಜರ ಅಡ್ಡಾತೀನಿ ಫ್ರೆಂಡ್ಸ ಇದೇನು ಆರ್ಡ್ರ್ ಬರ್ತಾವ ಅಂತ ಹೇಳಿ ಅನ್ಕೊಳತ್ತೀರಿ ಮಾಡೀನಿ ಅದು ಡ್ರೆಸ್ ಆರ್ಡ್ರ್ ಮಾಡಿದ್ಮೇಲೆ ಮತ್ತೆ ಇದೊಂದು ಆರ್ಡ್ರ್ ಮಾಡಿದೆ ಇನ್ನೊಂದು ಆರ್ಡ್ರ್ ಮಾಡೀನಿ ಅದನ್ನು ಬರ್ತದ್ರಿ ಇದು ಹ್ಯಾಂಗ್ ನೋಡಿನ ಅಂತಂದ್ರಿ ಇದ್ರಾಗ ಏನದ ಅಂತ ಹೇಳಿ ತೋರಿಸ್ತಿದ್ರಿ ನೀವು ಮೊದಲ ಇದು ಹ್ಯಾಂಗ್ ಮಾಡಿನ ಅಂತಂದ್ರ ಇನ್ಸ್ಟಾಗ್ರಾಮ್ದಾಗ ನೋಡಿನ್ರಿ ನಾ ಓಪನ್ ಮಾಡ್ತೀನಿ ಮೊದಲು ಓಪನ್ ಮಾಡಿ ತೋರಿಸಿ ಆಮೇಲೆ ಮಾತಾಡ್ತೀನಿ ನಿಮ್ಗೆ ಕತ್ರಿ ಎಲ್ಲಿಟ್ರು ವಿರಾಜ್ ಕತ್ರೇನೆ ನನಗೆ ಸಿಕ್ಕಿಲ್ಲ ಮಮ್ಮಿ ಚಿಕ್ಕಲ್ಪಟ್ಟಿನ ಮೀಶೋದಾಗ ಮಾಡಿದ್ರಿ ಮೀಶೋದಾಗ ಮೋಸ ಆಗಲ್ರಿ ಮೀಶೋದಾಗ ಪಟ್ಕೊಂಡ್ ಬರ್ತದ ಕೈಯೇ ಹಾಮ ಮೀಶೋದಾಗ ಪಟ್ಕೊಂಡ್ ಬರ್ತದ ಡವಳ ನಾನು ಇಟ್ಟು ಬರ್ತದ ಬತ್ ನೋಡ್ರಿ ಫ್ರೆಂಡ್ಸ್ ಬರ್ತೀವಿ ವಾವ್ ಯಜಮಾನ್ರಿ ಫೋಟೋ ಮಾಡ್ಸಿದ್ರಿ ಮೈ ಸ್ವೀಟ್ ಹಾರ್ಟ್ ಸರಿ ನಾನು ಬರ್ದಾರ ಮೈ ಸ್ವೀಟ್ ಹಾರ್ಟ್ ನಮ್ದು ಇದು ಮೀಶೋ ಒಳಗೆ ನೋಡಿನ್ರಿ ಫ್ರೆಂಡ್ಸ್ ಇದು ಸಾರಿ ಇನ್ಸ್ಟಾಗ್ರಾಮ್ದಾಗ ನೋಡಿನ್ರಿ ಮೀಶೋ ಒಳಗೆ ಬರ್ತದಂತ್ರಿ ಈ ಥರ ಅಂದ್ರೆ ನಾವು ಫೋಟೋ ಹಾಕ್ಬೇಕ್ರಿ ಇದು ಅಲ್ಲಿ ಮೀಶೋ ಒಳಗೆ ಇರ್ತಾರೆ ಯಾವ ಪ್ರಾಡಕ್ಟ್ ತೊಗೋಬೇಕಾದ್ರೆ ಇರ್ತಾರೆ ನೋಡ್ರಿ ಅದ್ರ ಮ್ಯಾಗ ಇದು ಫೋಟೋ ಮಾಡಿಸ್ಬೇಕಾದ್ರ ಫ್ರೇಮ್ ಹಾಕ್ಸ್ಬೇಕಾದ್ರೆ ಅದ್ರ ಮ್ಯಾಗ ನಂಬರ್ ಇರ್ತದ್ರಿ ಆ ವಾಟ್ಸಪ್ ನಂಬರ್ಕ ನಾವು ಫೋಟೋ ಕಳಿಸ್ಬೇಕ್ರಿ ಅದು ಯಾವ ಥರ ಬೇಕಾದ್ರೂ ಅಲ್ಲಿ ಇರ್ತ ಮೂರು ಫೋಟೋ 4 ಫೋಟೋ 5 ಫೋಟೋ 10 ಫೋಟೋ ಎಷ್ಟು ಬೇಕಾದ್ರೆ ಸರಿ ಬಿಡು ನಾ ಭಾಳ ಪ್ಲ್ಯಾನ್ ಮಾಡಿದ್ರಿ ನಾವೊಂದು ಫ್ಯಾಮಿಲಿ ಫೋಟೋ ಹಾಕ್ಸ್ಬೇಕಂದ್ರೆ ಯಾಕೋ ಒಲ್ ಅನಿಸ್ತು ಯುವರಾಜನ 5 ಫೋಟೋ ಹಾಕಿ ಅವನದೊಂದು ಮಾಡಿಸ್ಬೇಕಂದ ಅದನ್ನು ಯಾಕೋ ಒಲ್ ಅನಿಸ್ತು ಯಾಕಂದ್ರೆ ಹ್ಯಾಂಗೆ ಬರ್ತದೋ ಏನೋ ಗೊತ್ತಾಗಲ್ಲಲ್ರಿ ಪೂರ್ತಿ ಹಿಂಗೆ ಹ್ಯಾಂಗೆ ಬರ್ತಾವ ಏನೋ ಗೊತ್ತಾಗಲ್ಲಲ್ರಿ ಫ್ರೆಂಡ್ಸ ಹಂಗಾಗಿ ಚಲೋ ಚಂದ ಕ್ವಾಲಿಟಿ ಚಲೋ ಬತ್ತು ಅಂದ್ರೆ ತೊಗೋಬೋದು ಮತ್ತೆ ಮಾಡಿಸ್ಬೇಕಂತೇಳಿ ಈ ಪ್ಲ್ಯಾನ್ ಒಳಗೆ ನಾ ನೋಡಮ್ಮಂತೇಳಿ ಏನು ಯಾವ್ದು ಫೋಟೋ ಹಾಕ್ಸ್ಬೇಕು ಒಂದು ಗೊತ್ತಾಗ್ಲಿಲ್ಲ ರೀ ನಂಗೆ ಯುವರಾಜಂದು ಹಾಕ್ಸ್ಬೇಕು ಅನ್ನೋದಿತ್ತು ಅವ್ದುಗಳ ಯಜಮಾನ್ರ ಫೋಟೋ ನೋಡಿದ್ರಿ ಯಜಮಾನ್ರ ಫೋಟೋ ಹಾಕ್ಸ್ಬೇಕಂತೇಳಿ ಅನ್ನಿಸ್ತು ಒಂದೇ ಇವ್ರದ್ದು ಮಾಮದನು ಇದು ಒಂದು ಫೋಟೋ ಚಂದ ಕಾಣಿಸ್ತತಿ ಇದೇ ಹಾಕ್ತೀನಿ ರೀ ಫೋಟೋ ಹೆಂಗದ ಕಮೆಂಟ್ ಹಾಕ್ರಿ ಬಟ್ ಭಾಳ ಹಗುರದ ನಾವು ಹೊರಗೆ ಮಾಡ್ಸಿದ್ರೆ ಬೇರೆ ಇತ್ತು ಬಟ್ ಇದು ಎಟ್ಟು ಕೊತ್ರಿ 200 ರೂಪಾಯಿಗೆ 200 ರೂಪಾಯಿ ಈ ರೀತಿ ಮಾಡ್ಸ್ಯಾರ ನೋಡ್ರಿ ಅಂದ್ರೆ ನೋಡೋರ ಪ್ರೈಸ್ ನೋಡವ ನೋಡಮ್ ಸುಮ್ ಟ್ರೈ ಮಾಡ್ಬೇಕಂತೇಳಿ ಹಚ್ಚಿದ್ರಿ ನಾ ಚಲೋ ಬಂದದ ಅಂದ್ರೂ ಚಲೋ ಅಂದ್ರ ಟ್ರೈ ಮಾಡಿ ಸರಿ ಟ್ರೈ ಮಾಡ್ಬೇಕಂತೇಳಿ ಹಾಕಿದ್ರಿ ಫೋಟೋ ತೆಗಿತ ನೋಡಿಲಿ ಭಾಳ ದಿನದಿತ್ತು ರೀ ಫೋಟೋ ಮಾಡಿಸ್ಬೇಕನ್ನೋದು ಇದೊಂದು ಏನಂದ್ರೆ ಫ್ಯಾಮಿಲಿದೆಲ್ಲ ಮಾಡಿಸ್ಬೇಕನ್ನೋದಿತ್ತು ನಾವು ಹೊರಗೆ ಮಾಡಿಸ್ತೀನಿ ರೀ ಯಾಕೆ ಮೀಶೋ ಒಳಗೆ ಚಲೋ ಅದ್ರ ಬಟ್ ಹಲ್ಕ ಅದ ಭಾಳ ಹಲ್ಕ ಅದ ಹಿಂಗೆ ವಜ್ಜಿ ಇಲ್ಲ ಜರದಿ ಇಲ್ಲ ಮಸ್ತ್ ಬಂದ್ರೆ ಅದೆಲ್ಲ ಬಟ್ ಹಲ್ಕ ಅದ ನೋಡ್ರಿ ಮತ್ತೇನಿಲ್ಲ ಪೂರಾ ಕೈಯಾಗ ಹಿಂಗೆ ಪತ್ರ ಇದ್ದಂಗೆ ಅದ ರೀ ಚಂದ ಬಂದ್ರೆ ಅದೆಲ್ಲ ಇದು ಡಿಸೈನ್ ಇದೆಲ್ಲ ಚಂದ ಬರ್ತದ ಪಪ್ಪ ಎಲ್ಲಿದ್ರು ಪಪ್ಪ ಎಲ್ಲಿದ್ರು ಹಾಮ ಹೆಂಗೆ ಬಂದು ಅಂತ ಕಮೆಂಟ್ ಹಾಕ್ರಿ 200 ರೂಪಾಯಿ ನೋಡ್ರಿ ಅದಕ್ಕೆ 200 ರೂಪಾಯಿ ರೀ 200 ರೂಪಾಯಿ ಹೋಗಿವ ನೋಡ್ರಿ 200 ರೂಪಾಯಿ ಎಲ್ಲಿಡ್ತಿ ಅಲ್ಲಿಟ್ಟು ಇದೆ ಮನಿ ಎಲ್ಲ
ಕಾಣಿಸ್ತದ ಇದು 700 ರೂಪಾಯಿ ಕೊಟ್ಟು ಮಾಡ್ಸ್ಯಾನ್ರಿ ರೀ ಹಿರೇಶ ಇದಕ್ಕೆ 700 ಮಾಡ್ಸ್ಯಾನ್ರಿ ಇದು 200 ನೋಡ್ರಿ 700 ಅಂದ್ರಮ್ಮ ಸಾಕ್ಷಿ ಪಪ್ಪ ಹೆಂಗದ ಕಮೆಂಟ್ ಹಾಕ್ರಿ ಫೋಟೋ ಹೆಂಗೆ ಬಂದದ ಕಮೆಂಟ್ ಹಾಕ್ರಿ ಮಸ್ತ್ ಬಂದ್ರೆ ಬಟ್ ಹಲ್ಕಾದ ಆಟೆ ಮತ್ತೇನಿಲ್ಲ